ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಇಂದಿನಿಂದ ಆಯೋಜಿಸಿರುವ ಒಂದು ವಾರದ ರಾಷ್ಟ್ರಮಟ್ಟದ ಬೃಹತ್ ವಸ್ತು ಪ್ರದರ್ಶನ ಸರಸ್ ಮೇಳಕ್ಕೆ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು. ಈ ವೇಳೆ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್, ಸಂಸದ ಬ್ರಿಜೇಶ್ ಚೌಟ, ಶಾಸಕ ವೇದವ್ಯಾಸ ಕಾಮತ್, ಗೇರುಬೀಜ ಪ್ರಾಧಿಕಾರದ ಅಧ್ಯಕ್ಷರಾದ ಮಮತಾ ಗಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೇಶದ 15ಕ್ಕೂ ಹೆಚ್ಚು ರಾಜ್ಯಗಳ ಸ್ವಸಹಾಯ ಗುಂಪಿನ ಮಹಿಳೆಯರು ತಾವು ತಯಾರಿಸಿದ್ದ ವಿವಿಧ ಉತ್ಪನ್ನಗಳ ಮಾರಾಟ ಮತ್ತು ಪ್ರದರ್ಶನವನ್ನು 120ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಏರ್ಪಡಿಸಿದ್ದರು. ಇದೇ ವೇಳೆ ವಿವಿಧ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಚೆಕ್ ವಿತರಿಸಲಾಯಿತು. ಮೊದಲ ತಂಡ ಗೌರಿ ಸಂಜೀವಿನಿ. ಬಳಿಕ ಶರಣಪ್ರಕಾಶ್ ಪಾಟೀಲ್, ಗ್ರಾಮೀಣ ಭಾಗದ ಮಹಿಳೆಯರ ಜೀವನ ಮಟ್ಟ ಸುಧಾರಣೆಯಾಗಬೇಕಾದರೆ ಮಹಿಳಾ ಸಬಲೀಕರಣದ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ಸರಸ್ ಮೇಳವನ್ನು ವರ್ಷಕ್ಕೊಂದು ಜಿಲ್ಲೆಯಂತೆ ಪ್ರತಿ ವರ್ಷ ರಾಜ್ಯಾದ್ಯಂತ ಆಚರಿಸುವುದಾಗಿ ಹೇಳಿದರು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುಟುಂಬಗಳ ಆದಾಯ ಹೆಚ್ಚಾಗಬೇಕು ಅಂತಂದ್ರೆ ಅದು ಹೇಗೆ ಸಾಧ್ಯ ಅಂತ ಆಲೋಚನೆ ಮಾಡಿದಾಗ ಅದು ಕೇವಲ ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ದೃಢ ಸಂಕಲ್ಪ ಇದೆ. ಯುಟಿ ಖಾದರ್, ಮಹಿಳೆಯರು ಸ್ವಾವಲಂಬಿ ಜೀವನ ಸಾಗಿಸಲು ಇಂತಹ ಮೇಳಗಳು ಸಾರ್ಥಕವಾಗಿದ್ದು ಹೆಚ್ಚು ಉಪಯುಕ್ತವಾಗಲಿವೆ ಎಂದರು. ಈ ರೀತಿಯ ಸ್ವಸಹಾಯ ಸಂಘಗಳನ್ನು ನಿರೂಪಣೆ ಮಾಡಿಕೊಂಡು ಅವರಿಗೆ ಶಕ್ತಿ ಕೊಡುವ ಮೂಲಕ ಗ್ರಾಮೀಣ ಮಟ್ಟದ ಒಂದು ಬಲಿಷ್ಠವಾದ ಭಾರತ ಕಟ್ಟುವ ಕನಸಿಗೆ ಏನೆಲ್ಲ ಯೋಜನೆ ತರಬೇಕ ಅದೆಲ್ಲೂ ಕೂಡ ಕೌಶಲ್ಯ ಅಭಿವೃದ್ಧಿಯ ಇಲಾಖೆಯ ತರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬ್ರಿಜೇಶ್ ಚೌಟ, ಸರಸ್ ಮೇಳ ಪ್ರಧಾನಿ ಅವರ ಕನಸಿನ ಯೋಜನೆಯಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಶೇಕಡಾ 60-40 ಅನುದಾನದಲ್ಲಿ ಆಯೋಜಿಸಿರುವುದಾಗಿ ಹೇಳಿದರು. ಕರ್ನಾಟಕದ ಒಂದೇ ಪೋರ್ಟ್ ಸಿಟಿ ಮಂಗಳೂರು, ಅದನ್ನು ಪೂರ್ತಿಯಾಗಿ ವಿನಿಯೋಗಿಸುವಂತಹ ಒಂದು ದೊಡ್ಡ ಪ್ರಯತ್ನವನ್ನು ನಾವು ನೀವು ಸೇರಿ ಎಲ್ಲರೂ ಮಾಡಬೇಕಾಗ್ತದೆ.